ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಪಿಯೂಷ್ ಜೈನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಗಾಡ್ ಬ್ಲೆಸ್ ಯು. ಪ್ರತಿಯೊಬ್ಬರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡುವಂಥದ್ದು ಇಷ್ಟೇ, ನಾನು ಏನು ಅಪ್ಲೋಡ್ ಮಾಡ್ತಾ ಇದ್ದೀನೋ ಎಲ್ಲದೂ ಕೂಡ ಎಕ್ಸಾಮಿಗೆ ಬರ್ತಾ ಇದೆ ಸರ್. ಬರ್ತಾ ಇಲ್ಲ ಅಂದರೂ ಕೂಡ ಒಂದು 50% ಬರ್ತಾ ಇದೆ. ಇಂಗ್ಲೀಷ್ ಅಂತೂ 100% ಬರ್ತಾ ಇದೆ. ಯಾರೆಲ್ಲ ಇಂಗ್ಲೀಷ್ ಎಕ್ಸಾಮ್ ಬರ್ದಾರೋ ಅವರ ರಿವ್ಯೂಸ್ಗಳನ್ನು ತಾವುಗಳು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ನನಗೆ ಸಮಯವಿಲ್ಲ, ಇಲ್ಲಾಂದರೆ ನಿಮಗೆ ಸ್ಕ್ರೀನ್ಶಾಟ್ ಹೊಡೆದು ಪ್ರತಿಯೊಬ್ಬರಿಗೂ ಕೂಡ ತೋರಿಸ್ತಿದ್ದೆ. ಈಗ ಆ ಸ್ಕ್ರೀನ್ಶಾಟ್ ನೋಡುವ ಸಮಯವಲ್ಲ, ಕಲ್ತ್ಬಿಟ್ಟು ತಾವುಗಳು ಕೂಡ 80 ಔಟ್ ಆಫ್ 80 ಇಂಗ್ಲೀಷಲ್ಲಿ ಕಲಿಯುವ ಸಮಯ. ಹಾಗಾಗಿ ದಯವಿಟ್ಟು ಎಕ್ಸಾಮ್ ಆದಮೇಲೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಆಯಿತಾ, ಇವತ್ತು ಡಿಸೈಡ್ ಮಾಡ್ಕೊಳ್ಳಿ, ಐ ವಿಲ್ ಗೆಟ್ ಗುಡ್ ಮಾರ್ಕ್ಸ್, ಐ ವಿಲ್ ರೈಟ್ ಆ್ಯಂಡ್ ಲರ್ನ್ ಅಂತ. ಬನ್ನಿ, ಕ್ವಶನ್ ನಂಬರ್ 1, ಆ್ಯನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಡ್ಯಾಶ್ ಅಂತ. ಯಾರ ಜೊತೆ? ಬಹಳ ಈಸಿಯಾದಂಥ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 2, ದಿ ಚೇರ್ಮನ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ವಾಸ್ ಡ್ಯಾಶ್ ಅಂತ ಇದೆ. ಚೇರ್ಮನ್ ಯಾರಾಗಿದ್ದರು? ನಿಮಗೆ ನಾನು ಫೇಸ್ ಟು ಫೇಸ್ ಒನ್ ಶಾರ್ಟ್ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೆ. FCLS ಅಂತ. FC ಅಂದರೆ ಕಮಿಷನ್ ಅಂತ, ಚೇರ್ಮ್ಯಾನ್ ಅಂತ. F ಅಂದರೆ ಫಾಕ್ಸು, C ಅಂದರೆ ಚೇರ್ಮನ್. ಹಾಗಿದ್ದರೆ ಸರಿಯಾದ ಉತ್ತರ ಬಂದು ಫಾಕ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3, ದಿ ಪೋಯೆಟ್ ಲವ್ಸ್ ಟು ರೈಸ್ ಡ್ಯಾಶ್ ಅಂತ ಇದೆ. ಇನ್ ಹೇಳಿ ನೋಡೋಣ. ಸಮ್ಮರ್ ಮಾರ್ನಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 4, ಅಕಾರ್ಡಿಂಗ್ ಟು ದ ಪೋಯೆಟ್ ದ ಬರ್ಡ್ ದಟ್ ಈಸ್ ಬಾರ್ನ್ ಫಾರ್ ಜಾಯ್ ಕೆನಾಟ್ ಡ್ಯಾಶ್ ಅಂತ ಇದೆ. ಕೆನಾಟ್ ಸಿಟ್ ಇನ್ ಎ ಕೇಜ್ ಆ್ಯಂಡ್ ಸಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ಇಷ್ಟು ಈಸಿಯಾಗಿ ಕಾಣ್ತು ಅಂದರೆ ನನಗೆ ಕ್ವಶನ್ ಪೇಪರ್ ಇದು. ಮೈಸೂರು ಜಿಲ್ಲೆಯವ್ರಂತೂ ಗಿಚ್ಚಿಬಿಡಿ, ಎಲ್ಲರದು ಕೂಡ 80 ಔಟ್ ಆಫ್ 80 ಫಿಕ್ಸು ಇಂಗ್ಲೀಷಲ್ಲಿ. ಹೇ ವೈ ಡಿಡ್ ಯು ಪ್ಲಕ್ ದಿಸ್ ಯು ಫೂಲ್ ಅಂತ ಬೈದವರು ಯಾರು ಅಂದರೆ ಮಾರ ಬೈತಾನೆ ಸಣ್ಣಪ್ಪನಿಗೆ. ಹಾಗಿದ್ದರೆ ಸರಿಯಾದ ಉತ್ತರ ಇಲ್ಲಿ ಮಾರ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎ. ಕ್ವಶನ್ ನಂಬರ್ 6, ಡ್ಯಾಶ್ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದಿ ಪೀಪಲ್ ಇನ್ ದಿ ವ್ಯಾಲಿ ಆಫ್ ಮೌಂಟೇನ್ಸ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮನಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ದುಡ್ಡೇ ದೊಡ್ಡಪ್ಪ ಆಗಿತ್ತಲ್ಲಿ. ಕ್ವಶನ್ ನಂಬರ್ 7, ಲಾರೆನ್ಸ್ ಅಂತ ಇದೆ. ಲಾರೆನ್ಸ್ ಅಂದರೆ ಬಿಷ್ಣವಿ ಅಲ್ಲ ಕಣ್ರಿ, ನಮ್ಮ ಲಾರೆನ್ಸು, DH ಲಾರೆನ್ಸ್, ಮನಿ ಮ್ಯಾಡ್ನೆಸ್ ಪೋಯಮ್ ಬರೆದವನು. ಡೌಟ್ಸ್ ಇಫ್ ಎನಿ ಮ್ಯಾನ್ ಲಿವಿಂಗ್ ಹ್ಯಾಂಡ್ಸ್ ಅಂದರೆ ತನ್ನ ಕೈಯನ್ನು ಚಾಚಿದಾಗ ಟು ಔಟ್ ಕೊಡಲಿಕ್ಕೆ ವಿತೌಟ್ ಎ ಪ್ಯಾಂಗ್ ಅಂತ ಇದೆ. ಆಯಿತಾ, ದಟ್ ಈಸ್ ಆನ್ಸರ್ ಈಸ್ ಅ ಪೌಂಡ್ ನೋಟ್ ಅಂತ ಆಯಿತಾ. ಕ್ವಶನ್ ನಂಬರ್ 8, ಬಾಬರ್ ಅಲಿ ಈಸ್ ದಿ ಹೆಡ್ ಮಾಸ್ಟರ್ ಆಫ್ ಸ್ಕೂಲ್ ಆಫ್ ಡ್ಯಾಶ್ ಸ್ಟೂಡೆಂಟ್ಸ್ ಅಂತ ಇದೆ. 800 ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ದ ಪೋಯೆಟ್ಸ್ ಫ್ರೆಂಡ್ಶಿಪ್ ವಿತ್ ದಿ ಕೂಲ್ ಬ್ರೀಸ್ ಆ್ಯಂಡ್ ದ ಲೀವ್ಸ್ ವುಡ್ ಬಿ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಯಿತಾ, ದಟ್ ಈಸ್ ವುಡ್ ಬಿ ಸ್ವೀಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 10, ಡ್ಯಾಶ್ ವಾಸ್ ಗೆಟಿಂಗ್ ದ ರೋಡ್ ರೆಡಿ ಬಿಫೋರ್ ದಿ ಅರೈವಲ್ ಆಫ್ ದಿ ಕಿಂಗ್ ಅಂತ ಇದೆ. ವಾಚ್ಮ್ಯಾನ್ ಆಫ್ ದಿ ಲೇಕ್ ಯಾರಿಗಿಲ್ವೋ ಅವ್ರು ತಲೆ ಕೆಡಿಸ್ಕೊಡುವ ಅವಶ್ಯಕತೆ ಇಲ್ಲ. ಕೇವಲ 7 ಚಾಪ್ಟರ್ಸ್ ಕೂಡ ಇದೆ, ಕೆಲವೊಂದು ಕಡೆ 8 ಇದೆ, ಕೆಲವೊಂದು ಕಡೆ 9 ಕೂಡ ಇದೆ. 9 ಇದ್ದವ್ರದಂತೂ ಚಡ್ಡಿ ಹರಿದೋಗುತ್ತೆ. ಯಾಕೆ 9 ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಫಾರ್ಮರ್ಸ್ ವೈಫ್ ತನಕ ಕೊಡುವ ಅವಶ್ಯಕತೆನೇ ಇಲ್ಲ ಕಣ್ರಿ. ಎನಿಹೋ ಡ್ಯಾಶ್ ವಾಸ್ ಗೆಟಿಂಗ್ ದ ರೋಡ್ ರೆಡಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಯಾರು ಅಂದರೆ ದ ವಿಲೇಜ್ ಹೆಡ್ ಮ್ಯಾನ್ ವಾಸ್ ಗೆಟಿಂಗ್ ದ ರೋಡ್ ರೆಡಿ. ವಿಲೇಜ್ ಹೆಡ್ ಮ್ಯಾನ್ ಆಯಿತಾ ಸರಿಯಾದ ಉತ್ತರ. ಚೂಸ್ ದಿ ಕರೆಕ್ಟ್ ಫಾರಮ್. ಪಕ್ಕ ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ನಿಮ್ಮದು ಕೂಡ ಇರುತ್ತೆ ಕಣ್ರಿ. ಆಯಿತಾ, ಬನ್ನಿ, ಇಲ್ಲಿ ಯಾವುದು ವರ್ಬ್ಸನ್ನು ಕೊಡಲಾಗಿದೆ. ಚೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ ದಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ಹೇಳಿ ನೋಡಿ. ನಾವು ದಿ ಫಾರೆಸ್ಟ್ ಈಸ್ ಅಂತ ಬರೀಬೇಕು ಸರಿಯಾದ ಉತ್ತರ. ಡಿಸಪಿಯರಿಂಗ್ ನೋಡಿ, ಅದನ್ನು ಅನ್ಕೌಂಟಬಲ್ ನಾವು ಇದನ್ನು ಏನಂತಿರೋ ಸಿಂಗುಲರಲ್ಲಿ ಯೂಸ್ ಮಾಡಬೇಕು. ಈಸ್ ಡಿಸಪಿಯರಿಂಗ್ ಅಂಡ್ ದ ಪೀಪಲ್ ಹೂ ನೋ KNOW ಬರೀಬೇಕು, ಯಾಕಂದರೆ ಪೀಪಲ್ ಬಹುವಚನ, ಹಾಗಾಗಿ KNOW ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮೆಡಿಸಿನಲ್ ಕ್ರೀಪರ್ ಆರ್ ಅಂತ ಬರೀಬೇಕು. ARER ಕ್ರೀಪರ್ ಬಳ್ಳಿಗಳು ಆಯಿತಾ. ARER ಲಿವಿಂಗ್ ಆಸ್ ಒನ್ ಬೈ ಒನ್ ಮಸ್ಟ್ ರಿಯಲೈಸ್ ದಟ್ ಇಫ್ ಒನ್ ಡಿಸ್ಅಪಿಯರ್ಸ್ ಅಂತ ಬರೀಬೇಕು. ಎಸ್ ಬರಬೇಕು ಆಯಿತಾ. ಇಲ್ಲಿಗೆ 4 ಮಾರ್ಕ್ಸ್ ಮುಗೀತು. ಅಥವಾ ಅದು ಬರಲ್ವಾ, ಇದನ್ನು ಬರೀರಿ ಎಕ್ಸಾಮಲ್ಲಿ. ದ ಟೀಮ್ ಆಫ್ ರಿಸರ್ಚರ್ಸ್ ಲೆಡ್ ಬೈ ಡಾಕ್ಟರ್ ಸ್ಮಿತ್ ಡ್ಯಾಶ್ ಕಂಡಕ್ಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಅಂತ ಇದೆ. ಡಾಕ್ಟರ್ ಸ್ಮಿತ್ ಅಂದರೆ ಒಬ್ಬರಲ್ವಾ, ಹಾಗಾಗಿ ಸರಿಯಾದ ಉತ್ತರ ಈಸ್ ಆಗುತ್ತೆ. ಈಚ್ ಮೆಂಬರ್ ಆಫ್ ದ ಟೀಮ್ ಡ್ಯಾಶ್ ಹ್ಯಾಸೋ ಹ್ಯಾವೋ ಅಂತ ಡೌಟ್ ಇದೆಯಾ? ಬಹಳ ಈಸಿ ಕಣ್ರಿ. ಇದು ಈಚ್ ಮೆಂಬರ್ ಅಂದರೆ ಒಬ್ಬ ಅಲ್ವಾ, ಕನ್ನಡದಲ್ಲಿ ಒಬ್ಬ ಅಂತ ಹೇಳಿದರೆ ಹ್ಯಾಸ್ ಬರುತ್ತೆ, ಬಹಳ ಜನ ಇದ್ದರೆ ಹ್ಯಾವ್ ಬರುತ್ತೆ. ಕ್ಲಿಯರ್. ನೆಕ್ಸ್ಟು ದ ಫೈಂಡಿಂಗ್ಸ್ ಆಫ್ ದಿ ಸ್ಟಡಿ ಡ್ಯಾಶ್ ಅಂತ ಇದೆ. ಸ್ಟಡಿ ಸಜೆಸ್ಟ್ ಅಂತ ಬರೀಬೇಕು. ಸಜೆಸ್ಟ್ ಅಷ್ಟೇ.
ಎಸ್ ಬರಲ್ಲ, ಸಜೆಸ್ಟ್ ದಟ್ ದಿ ಮೆಟೀರಿಯಲ್ ಹ್ಯಾಸ್ ಅಂತ ಬರೀಬೇಕು ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಇನ್ನೊಂದು ಗ್ರಾಮರನ್ನು ನೋಡೋಣ. ಇದರಲ್ಲೇ ಈಗ ಕ್ವಶನ್ ನಂಬರ್ 12. ಒನ್ ಡೇ ನರೇಟರ್ ಡ್ಯಾಶ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನು. ಇದೇ ಕ್ವಶನ್ ಬಂದರೂ ಬರ್ಬೋದು ನಿಮ್ಮ ಕ್ವಶನ್ ಪೇಪರಲ್ಲಿ. ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ಕೇಳಿ. ನೋಡಿ, ಗಾಟ್ ಅಂತ ಬರೀಬೇಕು, GOT. ಯಾಕೆ ಸರ್ ಅಂತ ಹೇಳಿದರೆ ಗೆಟ್ಟಿಗೆ ಪಾಸ್ಟ್ ಟೆನ್ಸು ಗಾಟ್ ಆಗುತ್ತೆ. ನೆಕ್ಸ್ಟ್ ಆ್ಯಂಡ್ ಡ್ಯಾಶ್ ಫಿನಿಶ್ ಅಂತ ಇದೆ, ಫಿನಿಶ್ಡ್ ಅಂತ ಬರೀಬೇಕು, FINISHED ಅಂತ, ಫಿನಿಶ್ಡ್ ಆಯಿತಾ. ಈಸ್ ಡೈಲಿ ಕೋರ್ಸ್ ಆ್ಯಂಡ್ ಡ್ಯಾಶ್ ಔಟ್ ಅಂತ ಇದೆ, ಸ್ಟೆಪ್ಡ್ ಅಂತ ಬರೀಬೇಕು, STEPPED ಅಂತ. ಔಟ್ ಫಾರ್ ಹಿಸ್ ಟೀ ಆ್ಯಂಡ್ ಎ ಮೀಲ್. ಹಿ ಡ್ಯಾಶ್ ಅಂತ ಇದೆ. ಬಿ ಅಂತ ಬಂದರೆ ಇಲ್ಲಿ ವರ್ಬ್ ಫಾರ್ಮ್ಸ್ಗಳು ಬರೀಬೇಕು. ಬಿ ಅಂತ ಹೇಳಿದರೆ ವಾಸ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ ನೋಡೋಣ. ಈವನ್ ಧೋ ಚಿಲ್ಡ್ರನ್ ಆರ್ ಪ್ರೊವೈಡೆಡ್ ಫ್ರೀ ಎಜುಕೇಷನ್ ಸೆಂಡಿಂಗ್ ದೆಮ್ ಟು ಸ್ಕೂಲ್. ವಾಸ್ ಅಂತ ಬರೀತಾರೆ 0 ಮಾರ್ಕ್ಸ್ ಸಿಗತ್ತೆ ಕಣ್ರಿ. ಇದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಆಯಿತಾ. ಸೆಂಡಿಂಗ್ ದೆಮ್ ನೋಡಿ ಕಂಟಿನ್ಯೂಸಲ್ಲಿದೆ. ಸೆಂಡಿಂಗ್ ದೆಮ್ ಟು ಸ್ಕೂಲ್ ಈಸ್ not entirely free of cost, although the children are taught 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 for free, they still have to pay for uniforms. ಅವರೇ ಆನ್ಸರ್ ಕೊಟ್ಟಿದ್ದಾರೆ. ಫಸ್ಟ್ ಆನ್ಸರು ಈಸ್, ಸೆಕೆಂಡ್ ಆನ್ಸರು ಥಾಟ್ TAUGHT, ಥರ್ಡ್ ಆನ್ಸರ್ ಹ್ಯಾವ್ಗೆ ಹ್ಯಾವೇ ಬರೀಬೇಕು ಆಯಿತಾ. ಟು ಪೇ ಫಾರ್ ಯೂನಿಫಾರ್ಮ್ಸ್ ಬುಕ್ಸ್ ದೇರ್ ಫಾರ್ ಮೆನಿ ಫ್ಯಾಮಿಲೀಸ್ ಕೆನಾಟ್ ಸೆಂಡ್ ಅಂತ ಬರೀಬೇಕು, SENDನೇ ಆಯಿತಾ. ಸರಿಯಾದ ಉತ್ತರ ಅದಕ್ಕೆ ಸೆಂಟ್ ಅಲ್ಲ, ಸೆಂಡ್ ಆಯಿತಾ. ಇದು ಸ್ವಲ್ಪ ಪ್ರೆಸೆಂಟ್ ಟೆನ್ಸಲ್ಲೇ ಇರುವಂಥ ಕ್ವಶನ್ನು. ಪಾರ್ಟ್ ಬಿ ಅಂತೂ ಬಿಡಿ, ಬಹಳ ಈಸಿಯಾದಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದರು. ನಾನು ನಿಮ್ಗೆ ಈಗಾಗಲೇ ಒಂದು ಪ್ರಶ್ನೆ ಪತ್ರಿಕೆ ಅಪ್ಲೋಡ್ ಮಾಡಿ ಕೊಟ್ಟಿದ್ನಲ್ವಾ, ಅದರಲ್ಲೂ ಕೂಡ ಇವೇ ಪ್ರಶ್ನೆಗಳು ಬಂದಿದ್ವು. ಬನ್ನಿ ಕ್ವಶನ್ ನಂಬರ್ 13. ವಾಟ್ ಫೇವರ್ ಡಿಡ್ ದ ಎಲಿಫೆಂಟ್ ಆ್ಯಸ್ ದ ಮ್ಯಾನ್ ಆನ್ ಎ ರೈನಿ ಡೇ ಅಂತ ಇದೆ. ಏನು ಕೇಳ್ತು ಅಂತ ಹೇಳಿದರೆ ಏನು ಕೇಳ್ತೈತೆ ಹೇಳಿ ನೋಡೋಣ. ದಿಸ್ ಎಲಿಫೆಂಟ್ ರಿಕ್ವೆಸ್ಟೆಡ್ ದ ಮ್ಯಾನ್ ದ್ಯಾಟ್ to get shelter from the rain and to allow him to put his trunk inside the man's hut ಅಂತ ಬರೀಬೇಕು. to allow him to put his trunk inside the man's hut ಅಂತ. ಕ್ವಶನ್ ನಂಬರ್ 14 ಎಷ್ಟು ಈಸಿ ಇದೆ ನೋಡಿ. ವಾಟ್ ಸೀಸನ್ ಈಸ್ ಮೆನ್ಷನ್ಡ್ ಇನ್ ದ ಪೋಯಮ್ ಟು ರೆಪ್ರೆಸೆಂಟ್ ಯೂತ್ ಆ್ಯಂಡ್ ದಿ ಓಲ್ಡ್ ಏಜ್ ಅಂತ ಇದೆ. ಯೂತಿಗೆ ಯಾವುದು ಅಂತ ಹೇಳಿದರೆ ಯಾರು ಹೇಳಿ ನೋಡೋಣ. ಯೂತ್ ಅಂದರೆ ಸಮ್ಮರ್ ಸೀಸನ್ ಅಂತ. ಕ್ಲಿಯರ್? ಹೌದಲ್ಲ, ನಮಗೆಲ್ಲ ಬಿಸಿಲು ಇಷ್ಟ ಅಲ್ವಾ ಗಂಡು ಮಕ್ಕಳಿಗೆ, ಅಂದರೆ ಯಂಗ್ಸ್ಟರ್ಸ್ಗಳಿಗೆ. ನೆಕ್ಸ್ಟು ವಿಂಟರ್ ಯಾವುದು? ಓಲ್ಡ್ ಏಜ್ ಅಂತ, ಉದುರುವುದು ಅಂತ, ಓಲ್ಡ್ ಏಜ್ನವ್ರಿಗೆ ವಿಂಟರ್. ಕ್ವಶನ್ ನಂಬರ್ 15. ಹೌ ಲಾಂಗ್ ಡಿಡ್ ದ ನರೇಟರ್ ಟೇಕ್ ಟು ಲರ್ನ್ ಅಬೌಟ್ ದಿ ಮೆಡಿಸಿನಲ್ ಕ್ರೀಪರ್. ನೆನ್ನೆ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ನಲ್ವಾ, ಫಸ್ಟ್ ಇಯರ್ PUC ಇದು ಸೇಮ್ ಹಿಂಗೆ ಇದೆ ಕಣ್ರಿ. ಹೌ ಲಾಂಗ್ ಡಿಡ್ ದ ನರೇಟರ್ ಟೇಕ್ ಟು ಲರ್ನ್ ಅಬೌಟ್ ದ ಮೆಡಿಸಿನಲ್ ಕ್ರೀಪರ್. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 20 ವರ್ಷ, 20 ಇಯರ್ಸ್ ಅಂತ. ವಾಟ್ ಡು ದ ಲೀವ್ಸ್ ಆಫ್ ಕ್ರೀಪರ್ ರಿಸೆಂಬಲ್ ಅಂತ ಇದೆ. ವಾಟ್ ಡು ದ ಲೀವ್ಸ್ ಆಫ್ ಕ್ರೀಪರ್ ರಿಸೆಂಬಲ್ ಅಂತ ಹೇಳಿದರೆ ಬೀಟಲ್ ಲೀವ್ಸ್ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 16 ನೋಡಿ ಎಷ್ಟು ಈಸಿ ಇದೆ. ಹೂ ರೆಸ್ಕ್ಯೂ ದಿ ನರೇಟರ್ ಇನ್ ದಿ ರೆಸ್ಟೋರೆಂಟ್. ಅದನ್ನು ಫಸ್ಟ್ ಬರೀಬೇಕು. ಯಾರು? ಆ ಸ್ಟ್ರೇಂಜರ್ ಅಂತ ಬರೀಬೇಕು ಅಷ್ಟೇ. STRANGER, ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಬಿ ಅಂತ ಹಾಕಿ ಹೌ ಮಚ್ ಡಸ್ ಹಿ ಪೇ ದಿ ರೆಸ್ಟೋರೆಂಟ್ ಓನರ್. ಹಾಗಿದ್ರೆ ಕಾಪಾಡಿಬಿಟ್ಟು ಎಷ್ಟು ದುಡ್ಡನ್ನು ಅವನು ಕೊಡ್ತಾನೆ ಅಂತ ಕೇಳಿದರೆ 11 ಆನಾಸ್ ಅಂತ ಬರಿಬೇಕು. ವಿದ್ಯಾರ್ಥಿಗಳೇ, ಸಂತೋಷದ ಸುದ್ದಿ ಏನು ಅಂದರೆ ನಾನು ಕೊಟ್ಟಂಥ ಎಲ್ಲ 3 ಅಂಕದ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು ಬಂದಿವೆ. ತೋರಿಸ್ತಾ ಹೋಗ್ತೇನೆ, ಬೇಜಾರಾಗಬೇಡಿ. ವಾಟ್ ಡಸ್ ದ ಲಯನ್ ಡಿಕ್ಲೇರ್ ವೆನ್ ಹಿ ಹಿಯರ್ಸ್ ದಿ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ದಿ ಎಲಿಫೆಂಟ್ ಅಂತ ಇದೆ. 3 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಹೌದಲ್ಲ. ಹೌ ಡೇ ಟು ಡಿಸ್ಟರ್ಬ್ ದಿ ಸ್ಪೀಸ್ ಆಫ್ ದಿ ಜಂಗಲ್ ಅಂತ ಲಯನ್ ಹೇಳುತ್ತೆ. ವಾಟ್ ಡಸ್ ದ ಲಯನ್ ಡಿಕ್ಲೇರ್ ಅಂತ. ದೆನ್ ದಿ ಲಯನ್ ಡಿಕ್ಲೇರ್ ಟು ಸೆಟ್ ದಿ ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಸ್ಟಾರ್ಟ್ ಮಾಡಿ, ಒಂದು ಕಮಿಷನ್ ಆಫ್ ಎನ್ಕ್ವೈರಿಯನ್ನು ಸೆಟ್ ಮಾಡಿ ಅಂತ ಹೇಳುತ್ತೆ. ಏನಕ್ಕೆ? ಟು ಗೋ ಥ್ರೂ ವಿತ್ ದೇರ್ ಆರ್ಗ್ಯುಮೆಂಟ್ಸ್ ಅಂತ. ಬನ್ನಿ ಈಗ ಕ್ವಶನ್ ನಂಬರ್ 18. ಹೌ ಡಸ್ ದಿ ಇಮ್ಯಾಜಿರಿ ಆಫ್ ಬರ್ಡ್ಸ್ ಎನ್ಹಾನ್ಸ್ ದಿ ಪೋಯಮ್ ಮೆಸೇಜ್ ಅಂತ ಇದೆ. ಹಾರ್ಟ್ ಕ್ವಶನು, ಮುಟ್ಟಕ್ಕೆ ಹೋಗಬೇಡಿ. ಕ್ವಶನ್ ನಂಬರ್ 19 ನೋಡಿ. ಡಿಸ್ಕ್ರೈಬ್ ದ ಚೇಂಜಸ್ ಇನ್ ಕೃಷ್ಣಾಸ್ ಹೆಲ್ತ್ ಆಫ್ಟರ್ ಯೂಸಿಂಗ್ ದಿ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ. ಭಾಳ ಈಸಿ. 2 ರೋಗಗಳ ಬಗ್ಗೆ ಬರೆದು ಹೌದಲ್ವ, ಎಷ್ಟು ದಿನಗಳು ತಗೊಂಡ, ಎಷ್ಟು ದಿನಗಳಲ್ಲಿ ಕ್ಯೂರ್ ಆಯಿತು ಅಂತ ಬರೆದ್ರೆ ಮುಗೀತು. ಭಾಳ ಈಸಿ. ಕ್ವಶನ್ ನಂಬರ್ 20. ಡಿಸ್ಕ್ರೈಬ್ ದ ಪೀಪಲ್ ಇನ್ ದ ಪ್ಲೇಸ್. ಫಿಕ್ಸು ಅಂತ ಹೇಳಿದೆ. ನೆನ್ನೆ ಕ್ವಶನ್ ಪೇಪರಲ್ಲಿ 4 ಮಾರ್ಕ್ಸಿಗೆ ಕೊಟ್ಟಿದ್ದರು, ಈ ಒಂದು ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಯಾರಿಗೆ ಯಾವ ಉತ್ತರ ಎಲ್ಲಿದೆಯೋ ಟೆಕ್ಸ್ಟ್ ಬುಕ್ಕಲ್ಲಿ ಗೊತ್ತಿಲ್ವೋ ಅಂಥ ಪ್ರಥಮ PUC ವಿದ್ಯಾರ್ಥಿಗಳು 1 ಶಾರ್ಟ್ ವಿಡಿಯೋ ಫಸ್ಟ್ ಇಯರ್ PUC ಅಂತ ಹಾಕಿದ್ದೀನಿ. ಅದನ್ನು ನೋಡಿಬಿಟ್ರೆ ಜೀವನದಲ್ಲೂ ಮರೆಯಲ್ಲ ನನ್ನನ್ನು.
ಬನ್ನಿ ಕ್ವಶನ್ ನಂಬರ್ 21 ನೋಡಿ, ವಾಟ್ ಡಸ್ ಈಟಿಂಗ್ ಡಟ್ ಸಿಂಬಲೈಸ್ ಇನ್ ಮನಿ ಮ್ಯಾಡ್ನೆಸ್ ಅಂತ ಇದೆ ಆಯಿತಾ. ಇದು ಗೊತ್ತಿಲ್ವಾ, ಬಿಟ್ಟಾಕಿ, ಯಾಕಂದರೆ 3 ಮಾರ್ಕ್ಸ್ ಅಷ್ಟು ಬರೀಬೇಕಲ್ವಾ, ನೋ ಪ್ರಾಬ್ಲಮ್ ಮೈ ಡಿಯರ್. ಕ್ವಶನ್ ನಂಬರ್ 22 ಬರೀಬೋದಲ್ವಾ, ವಾಟ್ ಚಾಲೆಂಜಸ್ ಡೂ ಫ್ಯಾಮಿಲೀಸ್ ಇನ್ ದ ವಿಲೇಜ್ ಫ್ಯಾಕ್ಟ್ ರಿಗಾರ್ಡಿಂಗ್ ಎಜುಕೇಷನ್ ಇನ್ ಬಾಬರ್ ಅಲಿ ಅಂತ ಇದೆ. ಹಾಗಿದ್ದರೆ ಬಡತನ ಕುಟುಂಬಗಳಲ್ಲಿ ಫ್ಯಾಮಿಲೀಸ್ ಅಂದರೆ ಕುಟುಂಬ, ಹಳ್ಳಿಗಳಲ್ಲಿ ಆಯಿತಾ, ಏನು ಅವರಿಗೆ ಚಾಲೆಂಜ್ಗಳಾಗಿತ್ತು ಶಾಲೆಗೆ ಕಳಿಸ್ಲಿಕ್ಕೆ ಅಂತ ಹೇಳಿದರೆ ಆಯಿತಾ, ಚಿಲ್ಡ್ರನ್ ವರ್ ಅರ್ನಿಂಗ್ ಮನಿ ಫಾರ್ ದರ್ ಹೌಸಸ್. ಮಕ್ಕಳು ದುಡಿಮೆಯನ್ನು ಮಾಡ್ತಾಯಿದ್ರು ತಮ್ಮ ಜೀವನೋಪಾಯಕ್ಕಾಗಿ ಅಂತ ಆಯಿತಾ. ಹಾಗಾಗಿ ಮಕ್ಕಳಿಗೆ ದುಡ್ಡಿರಲಿಲ್ಲ ಶಾಲೆಗೆ ಕಳಿಸ್ಲಿಕ್ಕೆ, ಮಕ್ಕಳಿಗೆ ಪೋಷಕರ ಹತ್ರ ದುಡ್ಡಿರಲಿಲ್ಲ ಶಾಲೆಗೆ ಕಟ್ಟಲಿಕ್ಕೆ, ಪೋಷಕರ ಹತ್ರ ಬುಕ್ಸ್ ಕೊಡಿಸ್ಲಿಕ್ಕೆ ದುಡ್ಡಿರಲಿಲ್ಲ, ಪೋಷಕರ ಹತ್ರ ಬಟ್ಟೆ ಕೊಡಿಸ್ಲಿಕ್ಕೆ ಯೂನಿಫಾರ್ಮ್ ಅಂತ ಆಯಿತಾ. ಇದನ್ನೆಲ್ಲ ತಾವುಗಳು ಬರೀಬೇಕಾಗಿರುತ್ತೆ ಆಯಿತಾ. ಬುಕ್ಸು, ಬ್ಯಾಗು, ಯೂನಿಫಾರ್ಮು, ಆನ್ಸರ್ ಎನಿ 3 ಅಂತ ಇದೆ. ಇದರಲ್ಲೂ ಕೂಡ ನಾನು ಹೇಳಿದಂಥ ಎಲ್ಲ ಸ್ಟೋರಿನೂ ಬಂದಿದೆ ನೋಡಿ. ಕಟ್ಟಿಂಗ್ ದಿ ಬ್ಯಾಂಬೋ ಶೂಟ್ ಅಂದರೂ ಒಂದೇ, ಲುಂಗಿ ಸ್ಟೋರಿ ಅಂದರೂ ಒಂದೇ, ಸೆಕೆಂಡ್ ಸ್ಟೋರಿ ಅಂದರೂ ಒಂದೇ, ಬ್ಲೀಡಿಂಗ್ ಸ್ಟೋರಿ ಅಂದರೂ ಕೂಡ ಒಂದೇ. ಕ್ವಶನ್ ನಂಬರ್ 23 ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಅದನ್ನು ಬರೀರಿ. ಕ್ವಶನ್ ನಂಬರ್ 24 ನೋಡಿ, ಹೌ ಡಿಡ್ ದಿ ನರೇಟರ್ ಲೂಸ್ ಹಿಸ್ ವ್ಯಾಲೆಟ್ ಅಂತ ಇದೆ. ಹೌ ಡಿಡ್ ಈ ಫೈನಲಿ ಪೇ ದಿ ಬಿಲ್ ಅಂತ ಇದೆ. ಇದು ಏನೂ ಇಲ್ಲ, ಅದು ರೆಸ್ಟೋರೆಂಟಿಗೆ ಹೋಗಿ ಕುತ್ಕೊಂತಾನೆ ತಿಂತಾನೆ ಎಲ್ಲ ಆಗುತ್ತೆ, ಅಲ್ಲಿ ಕಳೆದು ಹೋಗುತ್ತೆ ಅಂತ ಬರೀರಿ. ಹೌ ಡಿಡ್ ಈ ಫೈನಲಿ ಪೇ ದ ಬಿಲ್ ಅಂತ ಇದೆ. ಲಾಸ್ಟ್ ಮೂಮೆಂಟಲ್ಲಿ ಸ್ಟ್ರೇಂಜರ್ ಬಂದು ಅದನ್ನು ಪೇ ಮಾಡ್ತಾನೆ ಅಂತ ಈ ರೀತಿಯಾಗಿ ಬರೀಬೇಕು. ಬಹಳ ಈಸಿ ಕಣ್ರಿ. ಹೌ ಡಸ್ ಮನಿ ಮ್ಯಾಡ್ನೆಸ್ ಇಂಪ್ಯಾಕ್ಟ್ ಆ್ಯನ್ ಇಂಡಿವಿಜುವಲ್ ಅಂತ ಇದೆ. ಇದಕ್ಕೆ ಸಮ್ಮರಿಯನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ, ಅದನ್ನೇ ತಾವುಗಳು ಬರೆದ್ರೆ ಮುಗೀತು. ಕ್ವಶನ್ ನಂಬರ್ 26 ಈಸ್ ಬಾಬರ್ ಅಲಿಸ್ ಇನಿಷಿಯೇಟಿವ್ ಆಫ್ ಸ್ಟಾರ್ಟಿಂಗ್ ಎ ಸ್ಕೂಲ್ ರ್ಯಾನ್ ಅವೇ ಸಕ್ಸಸ್ ಅಂತ ಇದೆ. ಕಮೆಂಟ್ ಅಂತ, ಇದು ಬಾಬರ್ ಅಲಿಯ ಬಗ್ಗೆ ಭಾಳ ಈಸಿಯಾಗಿ ಬರೆಯುವಂಥ ಆನ್ಸರು. ಅನಾಲಿಸಿಸ್ ದಿ ಕಾನ್ಸೆಪ್ಟ್ ಆಫ್ ಡಿಫೈಲ್ಮೆಂಟ್ ಆ್ಯಂಡ್ ದ ಪ್ಯೂರಿಫಿಕೇಷನ್ ಆ್ಯಸ್ ಇಲ್ಯುಸ್ಟ್ರೇಟೆಡ್ ಇನ್ ದಿ ಇಫ್ ಐ ವಾಸ್ ಎ ಟ್ರೀ ಅಂತ ಇದೆ. ಬಹಳ ಈಸಿಯಾಗಿ ಇದರ ಸಮ್ಮರಿಯನ್ನು ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಅದನ್ನು ದಯವಿಟ್ಟು ತಾವುಗಳು ಆ ಸಮ್ಮರಿಯನ್ನು ಕಲಿತು ಅದನ್ನೇ ಅದಕ್ಕೆ ಬರೆದರೆ 4ಕ್ಕೆ 4 ಮಾರ್ಕ್ಸು ಸಿಗುತ್ತೆ. ವಾಟ್ ಡಿಡ್ ಮಾರಾ ಟೆಲ್ ದ ಕಿಂಗ್ ಅಬೌಟ್ ದ ಟ್ಯಾಂಕ್ ಆನ್ ದಿ ಸ್ಟ್ರೋಮಿ ನೈಟ್ ಅಂತ ಇದೆ. ಅಂದರೆ ಇದು ಕೊನೆಯ ಸ್ಟೋರಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ಪಾರ್ಟ್ ಸಿ ನಿಮಗೆ ಆನ್ಯುವಲ್ ಎಕ್ಸಾಮಲ್ಲೂ ಪ್ರಿಪೇಟ್ರಿನಲ್ಲೂ 9 ಮಾರ್ಕ್ಸಿಗೆ ಇರುತ್ತೆ, 9 ಮಾರ್ಕ್ಸಿಗೆ ಪ್ಯಾಸೇಜ್ ಬರುತ್ತೆ, ಅದು ಓದ್ಬಿಟ್ಟು ಕೆಳಗಡೆ ಬರೆಯೋದು. ಅದರ ಉತ್ತರಗಳನ್ನೇ ನಾನೀಗ ಹೇಳೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ನಿಮಗೆ ಈಗ ನಾನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ ಗ್ರಾಮರ್ ಕಡೆಗೆ. ಗ್ರಾಮರ್ ಯಾರು ಬರೀತಿರೋ ಅವರೇ ಔಟ್ ಆಫ್ ಔಟ್ ಅಂಕಗಳನ್ನು ತೆಗಿಬೋದು. ಪಾರ್ಟ್ ಡಿ, ಆನ್ ದಿ ಈಸ್ಟರ್ನ್ ಬೇಸ್ ಆಫ್ ಬಾಬಾ ಬುಡನ್ ಹಿಲ್ಸ್ ದೇರ್ ಈಸ್ ಡ್ಯಾಶ್ ಅಬ್ಸ್ಕ್ಯೂರ್ ಅಂತ ಇದೆ. ಇಲ್ಲಿ ಆರ್ಟಿಕಲ್ಸ್ಗಳನ್ನು ಯೂಸ್ ಮಾಡಿ ಅಂತ ಇದೆ. ಎ ಆ್ಯಂಡ್ ದಿ 3 ಆರ್ಟಿಕಲ್ ಅವರು ಕೂಡ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ನೀವು ಯಾವಾಗ ನೋಡ್ತೀರಾ ಅಂದರೆ ತಪ್ಪಾದ ಮೇಲೆ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಫಸ್ಟ್ ಆನ್ಸರಿಗೆ AN ಬರುತ್ತೆ, ಯಾಕಂದರೆ ಅದು ವೋವೆಲ್ ಸೌಂಡ್ ಆಯಿತಾ. ಲಿಟಲ್ ಪ್ಲೇಸ್ ಕಾಲ್ಡ್ ಸಕ್ರೆ ಪಟ್ನ ವಿಚ್ ವಾಸ್ ಒನ್ಸ್ ಡ್ಯಾಶ್ ಕ್ಯಾಪಿಟಲ್ ಅಂತ ಇದೆ. ವಿಚ್ ವಾಸ್ ಒನ್ಸ್ ದಿ ಕ್ಯಾಪಿಟಲ್ ಅಂತ ಬರಿಬೇಕು. ದಿ ಕ್ಯಾಪಿಟಲ್ ಫಿಕ್ಸ್ ಅಲ್ವಾ, ಅದು ಡೆಫಿನೆಟ್ ಅದೇ ಕ್ಯಾಪಿಟಲ್ ಆಗಿತ್ತು ಅಂತ. ಆಫ್ ಆ ಕಿಂಗ್, ಯಾವುದೋ ಒಬ್ಬ ರಾಜ ಎ ಅಂತ ಬರೀಬೇಕು. ಎ ಕಿಂಗ್ ಕಾಲ್ಡ್ ರುಕ್ಮನ್ಗಢ್ ಅಂತ. ಸರಿಯಾದ ಉತ್ತರ ಎ ದಿ ಆ್ಯನ್ ದಿ ಎ ಎನ್ ಆಯಿತಾ. ಕ್ವಶನ್ ನಂಬರ್ 31 ನೋಡೋಣ ಈಗ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ಸ್ ಅಂತ ಇದೆ. ಇದನ್ನು ನೋಡೋದಾದರೆ ಡ್ಯಾಶ್ ಎಲಿಫೆಂಟ್, Mr. Leopard, Mr. Fax and other began disputing dash their rights of penetration and dash disputing they came for fighting ಅಂತ ಇದೆ. 3 ಡ್ಯಾಶ್ ಇದೆ. ಮೊದಲನೇದಾಗಿ ಅಮಾಂಗ್ ಅಂತ ಬರೀಬೇಕು. ಅಮಾಂಗ್ ಮಿಸ್ಟರ್ ಎಲಿಫೆಂಟ್, ಮಿಸ್ಟರ್ ಲೆಪಾರ್ಡ್, ಮಿಸ್ಟರ್ ಫಾಕ್ಸ್ ಆ್ಯಂಡ್ ಅದರ್ಸ್ ಬಿಗೇನ್ ಡಿಸ್ಪ್ಯೂಟಿಂಗ್ ಅಬೌಟ್ ದೇರ್ ರೈಟ್ಸ್. ಹೌದಾ, ಫಸ್ಟ್ ಆನ್ಸರು ಅಮಾಂಗ್, ಸೆಕೆಂಡ್ ಆನ್ಸರ್ ಅಬೌಟ್, ಲಾಸ್ಟ್ ಆನ್ಸರು ಫ್ರಮ್ ಡಿಸ್ಪ್ಯೂಟಿಂಗ್ ಅಂತ ಬರುತ್ತೆ. ಧನ್ಯವಾದಗಳು. ಕ್ವಶನ್ ನಂಬರ್ ಈಗ ಅಮಾಂಗ್ ಕೊಟ್ಟೇ ಇಲ್ಲಲ್ಲ ಅಂತ ಬಿಸೈಡ್ ಅಂತ ಬರೀರಿ ಅಷ್ಟೇ, ಮತ್ತೇನು ಮಾಡಲಿಕ್ಕಾಗಲ್ಲ. ಕ್ವಶನ್ ನಂಬರ್ 32 ನೋಡೋಣ. ದಿ ಡೆಟ್ ರಿಮೈನ್ ಫಾರ್ ದಿ ಫಾರ್ಮರ್ಸ್ ವೈಫ್ ಅಂತ ಇದೆ. ಕ್ವಶನ್ ಟ್ಯಾಗ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಇದು ನಾನೀಗ ಆನ್ಸರ್ ಹೇಳಿದರೆ ನಿಮಗೆ ಖುಷಿ ಅನಿಸುತ್ತೆ, ಆದರೆ ಎಕ್ಸಾಮಲ್ಲಿ ಬರೀಲಿಕ್ಕೆ ಬರಲ್ಲ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾಗಿ ಗ್ರಾಮರ್ನ ಲಿಂಕ್ಸ್ ಕೊಟ್ಟಿದ್ದೇನೆ. ಕ್ಲಿಕ್ ಮಾಡಿಕೊಂಡು 3ರಿಂದ 4 ನಿಮಿಷ ಇರುತ್ತೆ ಒಂದು ವಿಡಿಯೋ, ಅದನ್ನು ನೋಡ್ಕೊಂಬಿಟ್ರೆ 100% ನೀವು ಗ್ರಾಮರಲ್ಲಿ ರೆಡಿ ಆಗ್ತೀರಾ. ಇದಕ್ಕೆ ಸರಿಯಾದ ಉತ್ತರ ಡಿಡ್ಡಂಟ್ ಆಯಿತಾ. ಯಾವುದು ಕ್ವಶನ್ ನಂಬರು ಯಾವುದಪ್ಪ ಇದು ಕ್ವಶನ್ ನಂಬರು ತೋರಿಸ್ಬಿಡೋಣ. 32ಕ್ಕೆ ಮೊದಲನೆಯ ಉತ್ತರ ಡಿಡಂಟ್ ಇಟ್ ಅಂತ ಬರೆದ್ರೆ ಮುಗೀತು, ಕ್ವಶನ್ ಮಾರ್ಕ್ ಹಾಕಬೇಕು. ಕ್ವಶನ್ ನಂಬರ್ 2, ದ ಸ್ಕೂಲ್ ಬಾಯ್ ಹೇಟ್ಸ್ ಗೋಯಿಂಗ್ ಟು ದ ಸ್ಕೂಲ್ ಅಂತ ಇದೆ. ಯೂಸ್ ಡೂ ಫಾರ್ಮ್ ಆಫ್ ದಿ ವರ್ಬ್ಸ್ ಬಿಗಿನಿಂಗ್ ಕ್ವಶನ್ ಮಾಡಿ ಅಂತ. ಭಾಳ ಈಸಿ. ಡಸ್ ದಿ ಸ್ಕೂಲ್ ಬಾಯ್ ಹೇಟ್ ಗೋಯಿಂಗ್ ಟು ದ ಸ್ಕೂಲ್ ಅಂತ ಬರೀಬೇಕು. ಐ ರಿಪೀಟ್, ಡಸ್ ದಿ ಸ್ಕೂಲ್ ಬಾಯ್ ಹೇಟ್ ಗೋಯಿಂಗ್ ಟು ದಿ ಸ್ಕೂಲ್, ಕ್ವಶನ್ ಮಾರ್ಕ್ ಹಾಕಬೇಕು.
ಕ್ವಶನ್ ನಂಬರ್ 3 ನೋಡೋಣ. ಮನಿ ಈಸ್ ಅವರ್ ಮ್ಯಾಡ್ನೆಸ್ ಅಂತ ಇದೆ. ಎಸ್, ವಾಟ್ ಈಸ್ ಅವರ್ ಮ್ಯಾಡ್ನೆಸ್ ಅಂತ ಬರಿಬೇಕು. ಯಾಕೆ ಬರಿಬೇಕು ವಾಟ್ ಅಂತ ಹೇಳಿದರೆ WH ಕ್ವಶನನ್ನು ಯೂಸ್ ಮಾಡಿ ಅಂತ ಇದೆ. ಹಾಗಾಗಿ ಕ್ವಶನ್ ನಂಬರ್ 4 ನೋಡೋಣ. ದಿ ಸ್ಯಾಕ್ರೆಡ್ ಕೌ ಸ್ಕ್ರಾಪ್ಸ್ ಹರ್ ಬಾಡಿ ಎಗೇನ್ಸ್ಟ್ ದ ಟ್ರೀಸ್ ಬಾರ್ಕ್ ಅಂತ ಇದೆ. ಭಾಳ ಈಸಿ. ವಾಟ್ ಸ್ಕ್ರಾಪ್ಸ್ ಹರ್ ಬಾಡಿ ಎಗೇನ್ಸ್ಟ್ ದ ಟ್ರೀಸ್ ಬಾರ್ಕ್ ಅಂತ ಬರೆದ್ರೆ ಮುಗೀತು. ವಾಟ್ ಬರೀಬೇಕು ದಿ ಸ್ಯಾಕ್ರೆಡ್ ಕೌ ಜಾಗದಲ್ಲಿ ಅಷ್ಟೇ ಸರ್. ಅಥವಾ ಇದು ಡಿಫಿಕಲ್ಟ್ ಆಗುತ್ತೆ ಅಂದರೆ ಇನ್ನೊಂದು ಕ್ವಶನ್ ಕೊಟ್ಟಿದ್ದರು. ಐ ಆಮ್ ದ ಕಿಂಗ್ ಆಫ್ ದಿ ಜಂಗಲ್ ಅಂತ ಇದೆ. ಸರಿಯಾದ ಉತ್ತರ ಅರಂಟ್ ಐ ಅಂತ ಬರೆಯುವಂಥದ್ದು ಸರಿಯಾದ ಉತ್ತರ. ಯಾಕಂದರೆ ಪಾಸಿಟಿವ್ ಇದೆ, ನೆಗೆಟಿವ್ ಮಾಡಬೇಕು. ದ ಪೀಪಲ್ ಲುಕ್ಡ್ ಹಂಗ್ರಿ ವೂಲ್ಫ್ ಚೇಂಜ್ ಇಂಟು ಇದು ಡೂ ಫಾರ್ಮ್ಸ್ ಅಂತ ಇದೆ. ಭಾಳ ಈಸಿ. ಡಿಡ್ ದ ಪೀಪಲ್ ಲುಕ್ like hungry wolves? Did the people look like hungry wolves? ಕ್ವಶನ್ ಮಾರ್ಕ್ ಹಾಕಬೇಕು. ನೆಕ್ಸ್ಟು ಹನುಮಾನ್ ಫೌಂಡ್ ಸಂಜೀವಿನಿ ಆನ್ ದಿ ಕ್ರಸ್ಟ್ ಆಫ್ ದಿ ಮೌಂಟೈನ್ಸ್ ಅಂತ ಇದೆ. ಹನುಮಾನಿಗೆ ಅಂಡರ್ಲೈನ್ ಹಾಕಿದ್ದಾರೆ. ಭಾಳ ಈಸಿ ಸರ್. ಹೂ ಫೌಂಡ್ ಸಂಜೀವಿನಿ ಆನ್ ದಿ ಕ್ರಸ್ಟ್ ಆಫ್ ಮೌಂಟೈನ್ಸ್ ಅಂತ ಸರಿಯಾದ ಉತ್ತರ. ನೆಕ್ಸ್ಟು ಇಲ್ಲಿ ಇನ್ನೊಂದು ಯಾವುದಪ್ಪ, WH ಕ್ವಶನ್ ಮಾಡಿ ಅಂತ ಇದೆ ಇನ್ನೊಂದು. ಸೊ ಆಸ್ ಟು ಗೆಟ್ ಅಂಡರ್ಲೈನ್ ವರ್ಡು. ದ ರೂಟ್ ಆಫ್ ದ ಕ್ರೀಪರ್ ಟೇಸ್ಟೆಡ್ ಸ್ಲೈಟ್ಲಿ ಬಿಟರ್ ಅಂತ ಇದೆ. ಹೌ ಡಿಡ್ ದಿ ರೂಟ್ ಆಫ್ ದಿ ಕ್ರೀಪರ್, ನೋಡಿ, ಹೌ ಡಿಡ್ ದ ರೂಟ್ ಆಫ್ ದ ಕ್ರೀಪರ್ ಟೇಸ್ಟ್ ಅಷ್ಟೇ, ಟೇಸ್ಟೆಡ್ ಅಂತ ಬರೀಬಾರ್ದು, ಯಾಕಂದ್ರೆ ಡಿಡ್ ಯೂಸ್ ಮಾಡಿದ್ದೀರಾ. ನೆಕ್ಸ್ಟು 33 ಕ್ವಶನ್ ನಂಬರಲ್ಲಿ ನೋಡೋಣ. ರಿಅರೇಂಜ್ ದ ಫಾಲೋಯಿಂಗ್ ಇದೆ. ಹೈಲಿ ವ್ಯಾಲ್ಯೂಡ್ ಅಂತ ಏನೇನು ಕೊಟ್ಟುಬಿಟ್ಟಿದ್ದಾರೆ. ದ ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಪೀಪಲ್ ಆಫ್ ದಿ ಬಿಗ್ ಸಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 2 ನೋಡೋದಾದರೆ ಭೀಮಾ ಕ್ಯಾನ್ ಸ್ವಿಂಗ್ ಎಲಿಫೆಂಟ್ ಬೈ ಇಟ್ಸ್ ಟೈಲ್ ಅಂತ ಬರೀಬೇಕಾಗತ್ತೆ. ಆಯಿತಾ. ಕ್ವಶನ್ ನಂಬರ್ 3 ಐ ವಿಲ್ ರಿವರ್ಟ್ ಬ್ಯಾಕ್ ಯುವರ್ ಕಾಲ್ ರೆಕ್ಟಿಫೈ ದಿ ಎರರ್ ಅಂತ ಇದೆ. ರೆಕ್ಟಿಫೈ ದಿ ಎರರಲ್ಲಿ ಐ ವಿಲ್ ರಿವರ್ಟ್ ಯುವರ್ ಕಾಲ್ ಅಥವಾ ಅಷ್ಟೇ, ಮತ್ತೇನೂ ಇಲ್ಲ. ಬ್ಯಾಕು ರಿವರ್ಟ್ ಎರಡೂ ಕೂಡ ಒಂದೇ ಆಗುತ್ತೆ. ಒಂದು ಡಿಲೀಟ್ ಮಾಡಬೇಕು ಬ್ಯಾಕ್. ಶಿ ವಾಸ್ ಬಾರ್ನ್ ಆನ್ 2019 ಅಂತ ಇದೆ. ಅಲ್ಲಿ ಇನ್ ಅಂತ ಆಗಬೇಕು. ಅದು ಆನ್ ಅಲ್ಲ, ಇನ್ ಅಂತ ಆಗಬೇಕು. ನಂತರದಲ್ಲಿ ಅದು ಬರಲ್ಲ ಅಂದರೆ ಇನ್ನೊಂದು ಕೊಟ್ಟಿದ್ದರು, ರಿಅರೇಂಜ್ ದ ಫಾಲೋಯಿಂಗ್ ಅಂತ ಮತ್ತೆ ಇನ್ನೊಂದು. ಇದನ್ನೆಲ್ಲ ನೀವು ಮಾಡ್ತೀರೋ ನಾನು ಡೈರೆಕ್ಟಾಗಿ ನಿಮಗೆ ರೆಕ್ಟಿಫೈ ದಿ ಎರರ್. ಶಿ ಶೌಟೆಡ್ ಲೌಡ್ಲಿ ಅಂತ ಇದೆ. ಇಲ್ಲೇನು ತಪ್ಪು ಅಂತ ಹೇಳಿದರೆ ಏನೂ ತಪ್ಪೇ ಕಾಣಲ್ಲ, ಯಾಕಂದರೆ ನಾವೆಲ್ಲ ದಿನ ಹೀಗೆ ಮಾತಾಡೋದಲ್ವಾ. ಇಲ್ಲೇನು ತಪ್ಪು ಅಂತ ಹೇಳಿದರೆ ಒಂದು ಅಡ್ವರ್ಬ್ ತಪ್ಪಿದೆ. ಅದು ಯಾವುದು ಅಂತ ಹೇಳಿದರೆ ಲೌಡ್ಲಿ ಅಂತ ಇದಲ್ವಾ, ಅದೇ ತಪ್ಪು. ಯಾಕೆ ಅಂತ ಹೇಳಿದರೆ ಶೌಟೆಡ್ ಇಟ್ ಸೆಲ್ಫ್ ಈಸ್ ಲೌಡ್ಲಿ ಅಂತ. ಆಯಿತಾ. ಹಾಗಿದ್ರೆ ಇದೇನು ಸರ್ ಅಂತ ಕೇಳಿದರೆ ಯಾಕೆ ತಪ್ಪು ಅಂದರೆ ಅದನ್ನು ನಾವು ರಿಡಂಡೆನ್ಸಿ ಅಂತ ಕರಿತೀವಿ. ಅಂದರೆ ಯೂಸಿಂಗ್ ಅನ್ನೆಸೆಸರಿ ವರ್ಡ್ಸ್ ಅಥವಾ ರಿಪೀಟ್ ದ ಸೇಮ್ ಮೀನಿಂಗ್ ಅಂತ ಕಂಟಿನ್ಯೂಸ್ ಆಗಿ. ಹಾಗಾಗಿ ಹಿ ಶೌಟೆಡ್ ಅಷ್ಟೇ ಬರೆದ್ರೆ ಸರಿಯಾದ ಉತ್ತರ ಆಗಿರುತ್ತೆ. ಹಿ ಈಸ್ ಗುಡ್ ಇನ್ ಇಂಗ್ಲೀಷ್ ಅಂತ ಇದೆ. ಇನ್ ಅನ್ನೋದೇ ತಪ್ಪು, ಅದು ಎಟ್ ಅಂತ ಆಗಬೇಕು. ಹಿ ಈಸ್ ಗುಡ್ ಎಟ್ ಇಂಗ್ಲೀಷ್ ಅಂತ ಆಗಬೇಕು. ನಂತರದಲ್ಲಿ ರೆಫರ್ ದಿ ಫಾಲೋಯಿಂಗ್ ಟೇಬಲ್ ಅಂತ ಇದೆ. ಈ ಟೇಬಲ್ ನೋಡಿಕೊಂಡು ವಾಟ್ ಟೈಮ್ ಡಸ್ ಟ್ರೈನ್ ನಂಬರ್ 12627 ಮೊದಲನೇನು ಲೀವ್ ಬ್ಯಾಂಗ್ಳೂರಿಗೆ ಬಿಡುವ ಸಮಯ ಎಷ್ಟು, ಬೆಂಗಳೂರಿನಿಂದ ಎಷ್ಟು ಸಮಯಕ್ಕೆ ಅಂತ ಹೇಳಿದರೆ ಡಿಪಾರ್ಚರ್ ಟೈಮು 6:30 ಅಂತ ಬರೆಯುವಂಥದ್ದು. ಬಹಳ ಈಸಿಯಾಗಿ ಕಾಪಿ ಮಾಡಿ 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 ಬರೆಯುವಂಥದ್ದು. ಮೇಲಿರುತ್ತೆ ಕಂಡ್ರೋ ಕಾಪಿ ಮಾಡಿ ಬರೆಯೋದು. ಪಾರ್ಟ್ ಈ ವಿದ್ಯಾರ್ಥಿಗಳೇ ಧನ್ಯವಾದಗಳು. ರೈಟ್ ಎ ಲೆಟರ್ ಟು ದ ಬ್ರಾಂಚ್ ಮ್ಯಾನೇಜರ್ ಆಫ್ SBI JP ನಗರ ಬ್ರಾಂಚ್ ರಿಕ್ವೆಸ್ಟಿಂಗ್ ಟು ಟ್ರಾನ್ಸ್ಫರ್ ಯುವರ್ SBI ಅಕೌಂಟ್ ಟು SBI ವಿಜಯನಗರ ಬ್ರಾಂಚ್ ಡೀಟೇಲ್ಸ್ ಟು ಇನ್ಕ್ಲೂಡ್ ಅಂತ ಇದೆ. ಪ್ರತಿಯೊಬ್ಬರಿಗೂ ಕೂಡ ಈ ಲೆಟ್ರನ್ನು ನಿಮ್ಮ ಕಾಲೇಜಲ್ಲಿ ಬಳಸಿರ್ತಾರೆ. ಈಸಿಯಾಗಿರುವಂಥದ್ದು. ಇದನ್ನು ಓದ್ಕೊಳ್ಳಿ, ನೋಡಿಕೊಂಡು ಒಳ್ಳೆಯ ಅಂಕಗಳನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಏನಾದರೂ ಡೌಟ್ ಇದ್ದಲ್ಲಿ ತಾವು ಕಮೆಂಟ್ ಮುಖಾಂತರ ತಿಳಿಸಬಹುದಾಗಿದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಮಿಡ್-ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವಂಥ ಇಂಗ್ಲೀಷಿನ ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡ್ತೇನೆ. ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.